ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಉಣ್ಣೆಗಳ ಕಾಟ ಯಾವ ರೀತಿ ಕಡಿಮೆ ಮಾಡ್ಕೋಬೇಕು ಅನ್ನೋಕ್ಕೋಸ್ಕರ ಮಾಡ್ತಾ ಇರೋದು. ಸೊ ಇದರಲ್ಲಿ ಎರಡು ರೀತಿಯ ಕಾನ್ಸೆಪ್ಟ್ ಇದೆ. ಸೊ ಯಾವ ರೀತಿ ನಾವು ಬಳಸಬೇಕು ಅನ್ನೋದು ಕೂಡ ನಾನು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ಎರಡು ಥರ ಮೆಥಡ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಮಾಡ್ತಾ ಇರೋದು ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ. ಸೊ ನನ್ನ ಹಸುಗಳಿಗೆ ನಾನು ಯೂಸ್ ಮಾಡಿ ಅದರ ರಿಸಲ್ಟ್ ಕಂಡ ಮೇಲೆ ನಾನು ಮಾಡ್ತಾ ಇರೋದು. ಸೊ ಇದನ್ನು ನೀವು ಯೂಸ್ ಮಾಡಿ ನೋಡಿ, ನೀವು ಇನ್ನೊಬ್ರಿಗೆ ಹೇಳ್ತೀರಾ. ಸೊ ಅಷ್ಟೇ ಉದ್ದೇಶ, ಮತ್ತು ಬೇರೆ ಯಾವುದೇ ಥರದ ಪ್ರಮೋಷನ್ ಅಲ್ಲ. ಸೊ ಇದರಲ್ಲಿ ನಾನು ಮೊದಲು ಹೇಳಿದಾಗೆ ಎರಡು ಸ್ಟೆಪ್ನ ಫಾಲೋ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಈ ಟ್ಯಾಕ್ಟಿಕ್ ಅನ್ನೋ ಒಂದು ಟಾನಿಕ್ ಔಷಧಿ ಬರುತ್ತೆ. ಸೊ ಇದು ಏನಪ್ಪ ಯೂಸ್ ಮಾಡೋದು ಅಂತ ಅಂದರೆ, 1 ಲೀಟರ್ ಬಾಟಲ್ಗೆ 2 ಹನಿ ಅಥವಾ 2 ml. ಸೊ 1 ಲೀಟ್ರ್ ಬಾಟಲ್ಗೆ 2 ml ಥರ ನೀವು ಹಾಕ್ಕೊಂಡು ಸ್ಪ್ರೇ ಮಾಡ್ಬೋದು, ಅಥವಾ ಒಂದು ಅರಿಬಿನ ತೊಗೊಂಡು ಅದರಲ್ಲಿ ಎಲ್ಲೆಲ್ಲಿ ಉಣ್ಣೆಗಳಿರುತ್ತಲ್ವ, ಸೊ ಅದನ್ನು ಅರಿಬಿಗೆ ತೋರಿಸ್ಕೊಂಡು ಸಂಪೂರ್ಣವಾಗಿ ಮೈಗೆ ಹಚ್ಚಬೇಕಾಗುತ್ತೆ. ಸೊ ಇದನ್ನೆಲ್ಲ ಸಂಪೂರ್ಣವಾಗಿ ನೀವು ಮೈಗೆ ಹಚ್ಚಿದ ಮೇಲೆ ಒಂದು 10 ರಿಂದ 15 ನಿಮಿಷ ಬಿಡಬೇಕಾಗತ್ತೆ. ಸೊ ಎಲ್ಲೆಲ್ಲಿ ಯಾವ ಥರ ನೀವೆಲ್ಲ ಹಚ್ಚಿರ್ತೀರಲ್ವ, ಸೊ ಅಲ್ಲೆಲ್ಲ ಉಣ್ಣೆಗಳು ಬಾಯಿ ಬಿಟ್ಟು ಇರ್ತವೆ ಅಥವಾ ಮೈ ತುಂಬ ಹರಿದಾಡ್ತಿರ್ತವೆ. ಏನಕ್ಕಪ್ಪ ಅಂತಂದರೆ ಇದು ಅಷ್ಟು ಸ್ಮೆಲ್ ಇರುತ್ತೆ. ಸೊ ಆ ಸ್ಮೆಲ್ಲಿಗೋಸ್ಕರನೇ ಉಣ್ಣೆಗಳು ಬಾಯಿ ಬಿಡೋದು. ಸೊ ಅದನ್ನು ನೀವು ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಅದಕ್ಕೆ ಮೈ ತೊಳಿಬೇಕಾಗುತ್ತೆ. ಸೊ ಮೈ ತೊಳೆದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ, ಇದು ಒಂದಕ್ಕೆ 30 to 50% ಕಡಿಮೆ ಆಗಿರ್ತಾವಲ್ವ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಅಂದರೆ, ಟಿಕ್ ಔಟ್ ಅಂತ ಒಂದು ಸೋಪ್ ಇದೆ. ಸೊ ಆ ಸೋಪನ್ನು ಕೂಡ ನಾನು ಇಮೇಜ್ಗೆ ಹಾಕ್ತೀನಿ. ಸೊ ಆ ಸೋಪನ್ನು ನೀವು ಮೈ ತೊಳೆದಾದಮೇಲೆ ಮತ್ತೆ ಕ್ಲೀನಾಗಿ ತೊಳೆಯೋಂತಿಲ್ಲ, ಮೈ ತೊಳೆದಾದಮೇಲೆ ನೀರಿರುತ್ತಲ್ಲ, ಸೊ ಆ ಟೈಮಲ್ಲಿ ಅದನ್ನು ಬುರುಗು ಬರೋ ಥರ ಎಬ್ಬಿಸ್ಬೇಕು. ಸೊ ಬುರುಗು ಬರೋ ಥರ ಹಚ್ಚಿ ಅದನ್ನು ಪೂರ್ತಿಯಾಗಿ ಮೈ ತುಂಬ ಉಣ್ಣೆಗಳು ಎಲ್ಲೆಲ್ಲಿ ಇರ್ತಾವಲ್ಲ, ಸೊ ಅಲ್ಲೆಲ್ಲ ಹಚ್ಚಿದಂತಂದರೆ ಸೊ ಅದನ್ನು ಹಂಗೆ ಹಚ್ಚಿ ಕೈ ಬಿಡಬೇಕು. ಈ ಥರ ನೀವು 2 ದಿನ ಮಾಡಬೇಕಾಗುತ್ತೆ ಅಥವಾ 3 ದಿನ ಮಾಡಬೇಕಾಗುತ್ತೆ. ಯಾಕಪ್ಪ ಅಂತ ಅಂದರೆ, ಒಂದೇ ದಿನಕ್ಕೆ ಯಾವುದೇ ಥರದ ಉಣ್ಣೆಗಳು ಕಡಿಮೆ ಆಗಲ್ಲ. ಸೊ 2 ರಿಂದ 3 ದಿನ ಟೈಮ್ ತಗೊಳುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು, ಇನ್ನೊಂದು ಬಾರಿ ನಮಗೆ ಉಣ್ಣೆಗಳು ಬರದೇಬಾರ್ದು ಅಂತ ಅಂದರೆ, ಸೊ ನಾವು ಮಾಡಬೇಕಾಗಿರೋ ಸಿಂಪಲ್ ಸ್ಟೆಪ್ಪು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಮನೇಲಿ ಇಲಿಗಳ ಕಾಟ ಜಾಸ್ತಿ ಆದರೆ ಏನು ಮಾಡ್ತೀವಿ, ಆ ಇಲಿಗಳ ಗುದ್ದು ಎಲ್ಲೈತೆ ಅಂತ ನೋಡ್ತೀವಿ. ಅದು ಒಂದೇ ಐತೆ ಅಥವಾ ಮರಿ ಐತೆ ಎಲ್ಲ ಚೆಕ್ ಮಾಡಿ ಆ ನಂತರ ಆ ಗುದ್ದನ್ನ ಪೂರ್ತಿ ಬಂದ್ ಮಾಡ್ತೀವಲ್ವ, ಆವಾಗ ತಾನೇ ಇಲಿಗಳ ಕಾಟ ಕಡಿಮೆ ಆಗೋದು. ಸೊ ಅದೇ ಥರ ಇಲ್ಲಿನೂ ಸಹ ಹಸುಗಳನ್ನ ಕಟ್ತಕ್ಕಂಥ ಜಾಗದಲ್ಲಿ ಏನಾದರೂ ಗುದ್ದುಗಳೈತಾ ಅಥವಾ ಮಣ್ಣಿತ್ತಾ ಎಲ್ಲವೂ ಚೆಕ್ ಮಾಡಿಕೊಂಡು ಸೊ ಅದಕ್ಕೆ ಬೇಕಾದಂಥ ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗತ್ತೆ. ಏನಪ್ಪ ಅಂತ ಅಂದರೆ, ಸೊ ಇದೇ ಔಷಧ ಟಿಕ್ ಟ್ಯಾಕನ್ನು ನೀವು ಒಂದು ಸ್ಪ್ರೇಗೆ ಹಾಕ್ಕೊಂಡು, ಅಂದರೆ ಔಷಧಿ ಹೊಡಿತಕ್ಕಂಥ ಹೊಲಕ್ಕೆ ಹೊಡೆಯೋ ಔಷಧಿ ಪ್ರಕಾರ, ಸೊ ಆ ಥರ ಸ್ಪ್ರೇನಲ್ಲಿ ನೀವು ಹಾಕ್ಕೊಂಡು ಕಂಪ್ಲೀಟಾಗಿ ಈ ಹಸುಗಳನ್ನ ಕಟ್ತಕ್ಕಂಥ ಜಾಗದಲ್ಲಿ ಕಂಪ್ಲೀಟಾಗಿ ಹೊಡಿಬೇಕಾಗುತ್ತೆ. ಸೊ ಒಂದನೇ ಸ್ಟೆಪ್ಪು. ಇನ್ನೊಂದು, ಆ ಗುದ್ದನ್ನು ಕಂಪ್ಲೀಟಾಗಿ ಮುಚ್ಚಬೇಕಾಗತ್ತೆ. ಒಂದು ಸಿಮೆಂಟ್ ಮೂಲಕ ಆದ್ರೂ ಮುಚ್ಚಬೇಕಾಗುತ್ತೆ, ಇಲ್ಲ ಒಂದು ಸುಣ್ಣವನ್ನು ಹಚ್ತಾರಲ್ವ, ಸೊ ಸುಣ್ಣವನ್ನು ಹಚ್ಚಿ ಆ ಗುದ್ದನ್ನು ಮುಚ್ಚಬೇಕಾಗತ್ತೆ. ಸೊ ಈ ರೀತಿ ನೀವು ಏನಾದರೂ ಕಂಪ್ಲೀಟಾಗಿ ಅದನ್ನು ಮುಚ್ಚಿ ವಾಣಾಗಿ ಕ್ಲೀನ್ ಮಾಡ್ಕೊಂಡ್ರೆ ಅಂತಂದರೆ, ಒಂದು 3 to 5 days ನೀವೇನಾದ್ರು ಕೆಲಸ ಮಾಡಿದ್ರಿ ಅಂತ ಅಂದರೆ ಮುಂದೆ ಯಾವತ್ತೂ ಸಹ ಉಣ್ಣೆಗಳು ಕಾಟ ಇರೋದಿಲ್ಲ.